ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ. 50% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ. 50 ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ 50% ಅದಕ್ಕೆ ಹೊಂದಾಣಿಕೆ ಕೊಡುವಂತ ಕೆಲಸ ಕಾರ್ಯಗಳನ್ನು ತಾವು ಮಾಡಿದಿರಿ. ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ 50% ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂತ ಯೋಜನೆಯನ್ನ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂತದ್ದು ನನ್ನ ಮನಸ್ಸಿನ ಭಾವನೆ. ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಮಿಸ್ಟರ್ ಕಾಮತ್, ನಾನೇ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದು, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ, ನಾನೇ ಗುದ್ಲಿ ಪೂಜೆ ಮಾಡಿದ್ದು, ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದೆ. ನೀವೊಂದು ಮಾತು ಹೇಳಿದ್ರಿ, ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾನು, ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದೆಯಲ್ಲ. ಅಲ್ಲಪ್ಪ, ಅದು ಅರ್ಧ ದುಡ್ಡು ಕೊಡ್ತೀವಲ್ಲ. ನೀವು 4 ವರ್ಷ ಇದ್ರಲ್ಲ, ಹಾಗ್ಯಾಕೆ ಖರ್ಚು ಮಾಡಲಿಲ್ಲ? ನಾಲ್ಕು ವರ್ಷ ಇದ್ರು ಇವರು, ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು, ಹಾಗ್ಯಾಕೆ ಖರ್ಚು ಮಾಡಲಿಲ್ಲ? ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ? 2015ರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು. ಇದಕ್ಕೆ ಕಾರಣ ರಮಾನಾಥ್ ರೈ ಅವರು ಅಂತಕ್ಕಂಥದ್ದನ್ನ ಇದಕ್ಕೆ ಅಡಿಗಲ್ಲು ಹಾಕಕ್ಕೆ ನನ್ನ ಕರ್ಕೊಂಡ್ಬಂದು ಅಡಿಗಲ್ಲು ಹಾಕಿರ್ಲಿಕ್ಕೆ ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು, ಉಸ್ತುವಾರಿ ಸಚಿವರಾಗಿದ್ರು, ಅರಣ್ಯ ಇಲಾಖೆ ಸಚಿವರಾಗಿದ್ರು. ಅವರು ನನ್ನನ್ನು ಕರ್ಕೊಂಡ್ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು, ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು 41 ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟೆವು. ಫಸ್ಟ್ ಸ್ಟೇಜ್ ಆಗ 45 ಕೋಟಿ, ಆಮೇಲೆ 55 ಕೋಟಿ ಆಯ್ತು, ಆಮೇಲೆ 20 ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು 20 ಕೋಟಿ ಕೊಟ್ಟದ್ರಿಂದ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರದು. ನಾವು ಹೇಳಿದ್ರು ಕೂಡ ಜನ ನಂಬಲ್ಲ. ನಾನು ನಿಮ್ಗೆ ಸುಳ್ಳು ಹೇಳಬಹುದು, ಆದ್ರೆ ನೀವು ನಂಬ್ಕೋಬೇಕಲ್ಲ. ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ, ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು. ರಾಜಕೀಯ ಚುನಾವಣೆಯಲ್ಲಿ ಮಾಡೋಣ, ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ. ನೀವು ಸ್ವತಂತ್ರರಿದ್ದೀರಿ. ಕರ್ನಾಟಕದಿಂದ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿನಗೆ ನಮ್ಮ ಮಿಸ್ಟರ್ ಕಾಮತ್? ಸುಮಾರು 4.5 ಲಕ್ಷ ಕೋಟಿ. ಎಲ್ಲಪ್ಪ ನೀ ಹೇಳ್ದೆಲ್ಲ, ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದೆಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಇವೆಲ್ಲ ಸೇರಿ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು? 60,000 ಕೋಟಿ. 4.5 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು, ವಾಪಸ್ ಬರೋದೆಷ್ಟು? 65,000 ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತು? 14% 15% ಆಯ್ತು.
14ರಿಂದ 15%. ಕಾಮತ್ತು ಹೇಳದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿನ ಅನೇಕ ಸರಿ ಹೇಳಿದ್ದೀನಿ, ಕೇಳಿದಿರಿ. ಅದು ಕೇಳಿದ್ರು ಹೇಳಲಿಲ್ವಲ್ಲ ಅಂತ ನನಗೆ ಭಯ. ನಮ್ಗೆ ಕೇಳಿದ್ರು ಹೇಳಲಿಲ್ವಲ್ಲ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಒಟ್ಟು ನಮಗೆ 46,000 ಚಿಲ್ಲರೆ ಕೋಟಿ ಬರ್ತದೆ. ಒಟ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ 46,000 ಚಿಲ್ಲರೆ ಕೋಟಿ ಬರ್ತದೆ. ಕಳೆದ ವರ್ಷ ಎಷ್ಟು ಬಂತು ಗೊತ್ತಾ ನಮಗೆ? ಬರೀ 18,000 ಕೋಟಿ ಬಂತು. ಇನ್ನು 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ನಾವೆಷ್ಟು ಕೊಡ್ತೀವಿ ಗೊತ್ತಾ? 46 ಚಿಲ್ಲರೆಯಲ್ಲಿ ನೀವು ಕೊಡೋದು 22,000 ಕೇಂದ್ರ ಸರ್ಕಾರದಿಂದ ಬರೋದು, ನಾವು ಕೊಡೋದು 24,000. ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಚಿಲ್ಲರೆ ಕೋಟಿ ಬರಲಿಲ್ಲ. ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್. ಮಿಸ್ಟರ್ ಕ್ಯಾಪ್ಟನ್ ಇರಲಿ, ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು. ಕ್ಯಾಪ್ಟನ್ ಚೌತ ಅವರು ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲ್ನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪರ್ ಆಗ್ಬಿಟ್ಟದೆ ಈ ಸರ್ಕಾರ ಅನ್ನೋದು. ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿಬಿಟ್ಟು ದುಡ್ಡಿಲ್ಲ ಇವರ ಹತ್ರ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದು. ಅಲ್ಲ, ನೀನ್ ಹೇಳಿಲ್ಲಪ್ಪ. ನಾನು ಹೇಳಪ್ಪ ತಮ್ಮ, ಈ ಕೇಳು ಕಾಮತ್, ನೀ ಮಾತಾಡೋವಾಗ ನಾ ಸುಮ್ಮನೆ ಕೂತಿದ್ನಿಲ್ವಾ? ಅದರಿಂದ ಅವ್ರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಅಷ್ಟು ಕೊಡೋಣ, ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲ್ನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ.